ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಬ್ಯಾಕ್ ಡಿಸೈನು, ಅದು ಬಂದುಬಿಟ್ಟು ಲೀಫ್ ಡಿಸೈನ್ ಅಂದರೆ ಎಲೆ ಡಿಸೈನು. ಡಬಲ್ ಲೇಯರಲ್ಲಿ ಬರುತ್ತೆ ಎಲೆ ಡಿಸೈನು. ಇದೊಂಥರ ಡಿಫ್ರೆಂಟ್ ಆಗಿದೆ. ಮಾಮೂಲಿ ಒಂದು ಲೇಯರಲ್ಲಿ ಡಿಸೈನ್ ಮಾಡ್ತೀವಿ, ಇದು ಡಬಲ್ ಲೇಯರಲ್ಲಿ ಬರುತ್ತೆ ಆ ಥರ. ಫಸ್ಟ್ಗೆ ನಾನು ಸುತ್ತ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೇನು ಫಸ್ಟ್ಗೆ ಒಂದೊಂದಕ್ಕೆ ಇನ್ನೌಟ್ ಮಾಡ್ದೇ ಮಾಡ್ಬೋದು. ಇದಕ್ಕೆ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇನ್ನೌಟ್ ಮಾಡಿದ್ರೇ ನಾವು ಡಬಲ್ ಲೇಯರ್ ಕೊಡೋಕ್ಕಾಗೋದು. ಲೀಫ್ನ ಡಬಲ್ ಲೇಯರ್ ಕೊಡಬೇಕು ಅಂದರೆ ಇನ್ನೌಟ್ ಮಾಡ್ಕೋಬೇಕು. ಈ ರೀತಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕಿ ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಮತ್ತು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಗುಂಡು ಪಿನ್ ಯೂಸ್ ಮಾಡಿ ಸ್ಟಿಚ್ ಮಾಡಿ. ಬಟ್ಟೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಗುಂಡು ಪಿನ್ ಹಾಕೋದ್ರಿಂದ ಬಟ್ಟೆ ಸರಿಯಲ್ಲ. ಓಕೆನಾ? ನೀಟಾಗಿ ಗುಂಡು ಪಿನ್ ಹಾಕ್ಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸುತ್ತ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಪೀಸ್ನ ಫಸ್ಟು ರೆಡಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. 2.5 ಇಂಚ್ ಅಗಲ, 2.5 ಇಂಚ್ ಉದ್ದ, 2.5 ಇಂಚಿಗೆ ಅದನ್ನು ಲೀಫ್ ಥರ ಫೋಲ್ಡ್ ಮಾಡಿ ತ್ರಿಭುಜ ಆಕಾರ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಅದು ಆ್ಯಕ್ಚುಲಿ ಅದು ಫೋಲ್ಡ್ ಮಾಡ್ಬೇಕಾದ್ರೆ ನಾನು ವೀಡಿಯೋನೇ ಆನ್ ಮಾಡಿರಲಿಲ್ಲ. ಅದು ಆ್ಯಕ್ಚುಲಿ ಬೇರೆ ವೀಡಿಯೋಗಳಲ್ಲಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಮತ್ತು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮರ್ತುಬಿಟ್ಟೆ. ಹಂಗಾಗಿ ಇದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ತ್ರಿಭುಜ ಆಕಾರದಲ್ಲಿ. ಆ ರೀತಿ ನಾನು ಅರ್ಧ ಇಂಚ್ಗೆ ಸುತ್ತ ಒಂದು ರೌಂಡ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ರೌಂಡ್ ನೆಕ್ಗೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡಿದ್ದೀನಿ. ಆ ಮಾರ್ಕಿಂಗಲ್ಲಿ ಒಂದು ಸೈಡ್ ಒಂದು ಬರುತ್ತೆ, ಇನ್ನೊಂದು ಸೈಡಿಂದ ಇನ್ನೊಂದು ಬರುತ್ತೆ ಲೇಯರು. ಎಲೆ ಡಿಸೈನು 2 ಲೇಯರಲ್ಲಿ ಬರುತ್ತೆ. ಒಂದು ಲೇಯರು ಒಂದು ಕಡೆ ಸ್ಟಿಚ್ ಮಾಡಿದ್ರೆ ಇನ್ನೊಂದು ಕಡೆ ಸ್ಟಿಚ್ ಮಾಡಬೇಕು. ಆಪೋಸಿಟಾಗಿ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಒಂದು, ಈ ಕಡೆ ಒಂದು ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ, ಈ ಕಡೆ ಒಂದು ಲೇಯರು ಲೀಫ್ ಡಿಸೈನ್ ಬರುತ್ತೆ, ಆ ಕಡೆ ಒಂದು ಲೇಯರು ಲೀಫ್ ಡಿಸೈನ್ ಬರುತ್ತೆ. ಅಂದರೆ ಎಲೆ ಡಿಸೈನು ಆ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ, ಡಬಲ್ ಬರುತ್ತೆ. ಇದು ಆ್ಯಕ್ಚುಲಿ ಬುಟೀಸ್ ಎಲ್ಲ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಬುಟೀಸ್ ಇಲ್ಲ ಅಂದರೆ ಇನ್ನೂ ಎದ್ದು ಕಾಣಿಸುತ್ತೆ. ಪ್ಲೇನ್ ಬ್ಲೌಸ್ಗಾದರೆ ಅದು ಡಿಸೈನ್ ಸೂಪರಾಗಿ ಕಾಣಿಸುತ್ತೆ. ನೀವು ಪ್ಲೇನ್ ಬ್ಲೌಸ್ಗಾದರೆ ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರು ಡಿಸೈನ್ ಮಾಡಿ ಅಂದರು. ನಾನು ಇನ್ನೇನು ಡಿಸೈನ್ ಅವ್ರಿಗೆ ಸಿಂಪಲ್ ಆಗಿರಬೇಕು, ಕಾಸ್ಟು ಕಡಿಮೆ ಆಗಿರಬೇಕು ಅಂತ ಹೇಳಿದಾಗ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಆಲ್ರೆಡಿ ಒಂದು ಬ್ಲೌಸ್ಗೆ ಒಂದು ಲೇಯರಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಬ್ಲೌಸಿಗೆ ಬಂದುಬಿಟ್ಟು ಈ ರೀತಿ ಡಬಲ್ ಲೇಯರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬೇಕು ಅನ್ನುವಾಗ ಈ ರೀತಿ ಒಂದೇ ಲೇಯರ್ ಒಂದು ಕೊಟ್ಟರೆ, ಇವಾಗ ಇನ್ನೊಂದು ಲೇಯರ್ಗೆ ಇನ್ನೊಂದು ಥರ ಡಿಸೈನ್ ಆಗುತ್ತೆ ಅಂದ್ಬಿಟ್ಟು. ಆದರೆ ಡಿಸೈನ್ ಸೂಪರಾಗಿ ಬಂದಿದೆ, ಬ್ಯೂಟಿಫುಲ್ಲಾಗಿದೆ. ಆದರೆ ಈ ಬುಟೀಸ್ ಎಲ್ಲ ಇರೋದ್ರಿಂದ ಬ್ಲೌಸಲ್ಲಿ ಎದ್ದು ಕಾಣಿಸಲ್ಲ. ಡಿಸೈನ್ ಚೆನ್ನಾಗಿರುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಆದರೆ ಎದ್ದು ಕಾಣಿಸಲ್ಲ. ಈ ಬುಟೀಸ್ ಎಲ್ಲ ಅದನ್ನೇ ಹೈಲೈಟಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ. ಪ್ಲೇನ್ ಇರೋದಕ್ಕಾದರೆ ಆವಾಗ ಆ ಡಿಸೈನ್ ಎದ್ದು ಕಾಣಿಸುತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತು ಅದ್ರ ಮೇಲೆ ಕವರ್ ಮಾಡೋದಕ್ಕೆ ಒಂದು ಪಟ್ಟಿ ಕೊಡಬೇಕು. ನೀವು ಬೇಕಾದರೆ ಲೇಸ್ ಕೊಡ್ಬೋದು, ಗೋಲ್ಡ್ ಕಲರು ಆ ಥರದಕ್ಕೆ ಮ್ಯಾಚಿಂಗ್ ಆಗೋದು. ಆದರೆ ಇದು ಮಾಮೂಲಿ ಸೀರೆ ಥರ ಇರೋದ್ರಿಂದ ನಾನು ಇದಕ್ಕೆ ಲೇಸ್ ಕೊಟ್ಟಿಲ್ಲ. ಆಮೇಲೆ ಅವ್ರಿಗೆ ಲೇಸ್ಗಳು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅದೇ ಪೀಸಲ್ಲಿ, ಬ್ಲೌಸ್ ಪೀಸಲ್ಲೇ ಒಂದು ಪೀಸ್ ತೊಗೊಂಡು ಫೋಲ್ಡ್ ಮಾಡಿ ಅದನ್ನು ಮಧ್ಯೆ ಅಟ್ಯಾಚ್ ಮಾಡಿದೆ. ಯಾಕಪ್ಪ ಅಂದರೆ ಅವ್ರಿಗೆ ಲೇಸ್ಗಳೆಲ್ಲ ಇಷ್ಟಪಡಲ್ಲ ಅವರು. ಅದಕ್ಕೋಸ್ಕರ ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ ಪೀಸು, ಅದನ್ನೇ ಅದರ ಅಳತೆಗೆ ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಅದು ನೀಟಾಗಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಮಧ್ಯದಲ್ಲಿ, ಅಂದರೆ ಆ ಕಡೆ ಈ ಕಡೆದು ಮಧ್ಯೆ ಸ್ಟಿಚ್ ಮಾಡಿರ್ತೀವಲ್ಲ, ಅದ್ರ ಮಧ್ಯೆ ಅದಕ್ಕೆ ಕಾಣಿಸ್ತಾ ಇದ್ದಂಗೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಡಬ್ಬ ಸ್ಟಿಚ್ ಹಾಕಿ ರೆಡಿ ಮಾಡಿದ್ರೆ ನಮಗೆ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ? ಇದಕ್ಕೆ ಬೇಕಂದರೆ ಆ ಎಲೆ ಡಿಸೈನ್ಗೆ ಒಂದೊಂದು ಬೀಡ್ಸ್ ಇಡ್ಬೋದು. ಅದೇ ಇದು ಆ್ಯಕ್ಚುಲಿ ಎಲ್ಲ ಬುಟೀಸ್ ಥರ ಇರೋದ್ರಿಂದ ನಾನು ಬೀಡ್ಸ್ ಇಡೋಕ್ಕೆ ಹೋಗಲಿಲ್ಲ. ಅದಿಟ್ಟರೂ ಕಾಣಿಸಲ್ಲ ಅಂದ್ಬಿಟ್ಟಿದ್ದೆ. ನಾನು ಹಾಗೆ ಸ್ಟಿಚ್ ಮಾಡಿದೆ. ಅದು ಲೀಫ್ ಡಿಸೈನ್ ಏನು ಬರುತ್ತೆ ಅದನ್ನು ಹಾಗೇ ಸ್ಟಿಚ್ ಮಾಡಿದೆ ಅಷ್ಟೇ. ಅಂದರೆ ಓಪನ್ ಆಗಬಾರ್ದು. ಬೀಡ್ಸ್ ಇಟ್ಟರೂ ಕಾಣಿಸಲ್ಲ ಅದು, ಅದಕ್ಕೋಸ್ಕರ ಬೀಡ್ಸ್ ಇಟ್ಟಿಲ್ಲ ನಾನು. ಅದನ್ನು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಮತ್ತು ಅದನ್ನು ನಾನು ಹೇಳ್ದಂಗೆ ಬೀಡ್ಸ್ ಇಡೋ ಬದಲು ಹಾಗೆ ಸ್ಟಿಚ್ ಮಾಡಿದೆ. ಡಿಸೈನ್ ಹೇಗಿದೆ ಹಾಗೇ ಎಲೆ ಥರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಲೆನ ಅದು ತ್ರಿಭುಜಾಕಾರದ ಸ್ಟಿಚ್ ಮಾಡಿರ್ತೀವಲ್ಲ, ಅದು ಹಿಂಗೆ ಮೂತಿ ಮೇಲೆ ಎತ್ಬಿಟ್ಟು ಹಿಂಗೆ ಎಳೆದ್ರೆ ಎಲೆ ಡಿಸೈನ್ ಬರುತ್ತೆ. ಅದನ್ನು ತುದಿಯಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ಇಲ್ಲಾಂದರೆ ಅದು ಹೇಳಿದ್ಮೇಲೆ ಒಂದು ಬೀಡ್ ಸ್ಟಿಚ್ ಮಾಡಬೇಕು. ಆವಾಗ ಆ ಡಿಸೈನ್ ಎದ್ದು ಕಾಣಿಸುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಆ ಕಡೆ ಒಂದು ಲೇಯರು, ಈ ಕಡೆ ಒಂದು ಲೇಯರ್ ಬರುತ್ತೆ. ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ.
ಈ ಡಿಸೈನ್ ಅಂತೂ ಯಾರೂ ಟ್ರೈ ಮಾಡಿಲ್ಲ ಅನ್ಕೋತೀನಿ. ಒಂದು ಲೇಯರಲ್ಲಂತೂ ತುಂಬ ಜನ ವೆರೈಟಿಯಾಗಿ ಮಾಡಿದ್ದಾರೆ. ಇದು 2 ಲೇಯರಲ್ಲಿ ಬರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು. ನೋಡೋಣ ನೆಕ್ಸ್ಟ್ ಟೈಮು ಪ್ಲೇನ್ ಬ್ಲೌಸಲ್ಲೊಂದು ಟ್ರೈ ಮಾಡ್ತೀನಿ, ಇಲ್ಲ ನನ್ನ ಬ್ಲೌಸ್ ಯಾವುದಕ್ಕಾದ್ರೂ ಪ್ಲೇನ್ ಇರೋ ಬ್ಲೌಸ್ಗೆ ಈ ಡಿಸೈನ್ ಟ್ರೈ ಮಾಡ್ತೀನಿ. ನೋಡೋಣ ಅವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಈ ರೀತಿ ಡಿಸೈನ್ ರೆಡಿ ಆಯಿತು. ಇದಕ್ಕೆ ನಾವು ಅದನ್ನು ಮೂತಿನ ಈ ರೀತಿ ಮಾಡಿ ಎಲೆ ಡಿಸೈನ್ ಮಾಡಿ ಅದಕ್ಕೆ ಒಂದು ಸ್ಟಿಚ್ ಹಾಕಿದ್ರೆ ಆಯಿತು. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ನಾನು ಹೇಳ್ದಂಗೆ ಪ್ಲೇನ್ ಇದ್ದಿದ್ರೆ ಇನ್ನೂ ಸೂಪರಾಗಿ ಕಾಣಿಸಿರೋದು. ಈ ರೀತಿ ತಗೊಂಡು ಬೀಡ್ಸಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಹಾಕಿದ್ರು ಹೇಳ್ದಂಗೆ ಚೆನ್ನಾಗಿರುತ್ತೆ, ಆದರೆ ಇದು ಆಲ್ರೆಡಿ ಬುಟೀಸ್ ಇರೋದ್ರಿಂದ ನಾನು ಬೀಡ್ಸ್ ಹಾಕಿಲ್ಲ. ಈ ರೀತಿ ರೆಡಿ ಮಾಡಿದ್ರೆ ಬ್ಯೂಟಿಫುಲ್ಲಾಗಿರೋ ನೆಕ್ ಡಿಸೈನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಲೀಫ್ ಡಿಸೈನ್, ಡಬಲ್ ಲೇಯರ್ ಲೀಫ್ ಡಿಸೈನ್. ಓಕೆನಾ ಫ್ರೆಂಡ್ಸ್, ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಈ ಥರ ವೀಡಿಯೋ ಕಟ್ಟಿಂಗ್ ಸ್ಟಿಚಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ನೋಡಿ ಬೀಡ್ಸ್ ಹಾಕಿಲ್ಲ, ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಬಿಟ್ಬಿಟ್ರೆ ಅದು ಎತ್ಕೊಂಡಂಗೆ ಕಾಣಿಸುತ್ತೆ, ಆ ಥರ ಸ್ಟಿಚ್ ಮಾಡಿದ್ರೆ ಸ್ಟಿಫ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಥರ ನೋಡಿ ಈ ರೀತಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.